ಕಳ್ಳ ಕಳ್ಳ ನೀನಾ? ಅಲ್ಲ ಮರ, ನಿಂಗೆ ಬೇರೆ ಕಡೆ ಹೋಗಿ ಕದಿಲಿಕ್ಕೆ ಆಗುದಿಲ್ವಾ? ನಮ್ಮ ಮನೆಗೆ ಬಂದು ಯಾಕೆ ಕದೀತ್ಯಾ? ಅದು ನಿಮಗೆ ಫ್ಯಾಮಿಲಿ ಡಾಕ್ಟ್ರು ಫ್ಯಾಮಿಲಿ ಲಾಯರ್ ಇದ್ದಾಗೆ ನಾನು ನಿಮ್ಮ ಫ್ಯಾಮಿಲಿ ಕಳ್ಳ. ಓ ಹಾಗೆ, ಅದು ಯಾರಿಲ್ಲ ಕಣೆ, ನಮ್ಮ ಫ್ಯಾಮಿಲಿ ಕಳ್ಳ. ಆಯ್ತು ಆಯ್ತು, ಯಾಗ್ಲೂ ಬಾ. ಆಯ್ತಾ ಮಾಡಿದ್ಯಾ? ಇಲ್ಲ ಹೆಲ್ತ್ ಕಲ್ತಿದ್ದಾಳೆ. ಆಯ್ತಾಯ್ತು. ನೋಡಿ ಸರ್, ಇದು ಆಲೂಗಡ್ಡೆ ಸಾರ್ ಅಂತ. ಇದೇನಿಲ್ಲ, ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಇದಕ್ಕೆ 80 ರೂಪಾಯಿ ಆಗಿದೆ ಬೀನ್ಸ್ ಅಂತ. ಆದ್ರಿಂದ ಎಲ್ಲ 150 ಗ್ರಾಮ್ ತಂದ್ಕೊಂಡಾರ ಸರ್. ಇದು ಹಾಕಿ ತಳ್ಳಗ ಅರ್ಶಿನ ಪುಡಿ ಹಾಕಿ ಒಂಚೂರು ಎಣ್ಣೆ ಹಾಕಿ ಹಿಂಗ ಅಳ್ಳಾಡ್ಸಿ ಹಾಕತ್ ನಮ್ಮ ಕೆಲ್ಸಗಾರರಿಗೆ. ಅವ್ರ ಮನೇಲಿ ಮಾಡ್ಕೊ ತಿಂತಾರೆ ಗನೆಗೆ. ಈಗ ನಾವು ಕೊನೆಯವ್ರಿಗೆ ಪುಳ್ಚಾರ ಉಂಡ್ಕೊಂಡು ಹೋಗಿ ಮನೇಲಿ ಏನಾರ ಸಂಬಳ ಕೊಟ್ರೆ ತಗೋ ತಿಂತೀವಿ ಸರ್. ಇಂಥ ಪರಿಸ್ಥಿತಿ. ತರಕಾರಿ ಸರ್, ಅಲ್ಲಿ ತರಕಾರಿ ಎಲ್ಲ ಇದು ತೋರಿಸಿ ಸರ್. ಇದು ನೋಡಿ ನೋಡಿ ಸರ್, ನೀವೆಲ್ಲ ಕ್ಯಾಮ್ರಾಮನ್, ನಿಮ್ಗೆ ಗೊತ್ತಾಗ್ತದೆ, ನೀವೆಲ್ಲ ರಿಪೋರ್ಟ್ರು. ಇಲ್ಲ ಸರ್, ಈ ವಿಷಯದ ಬಗ್ಗೆ ನಮ್ಗೆ ಅಷ್ಟು ಪರಿಪೂರ್ಣವಾಗಿ ಗೊತ್ತಿಲ್ಲ. ಇದು ತರಕಾರಿ ಅಂತ. ತರಕಾರಿ ಹೌದು, ಸಾರು ಹೌದು. ಇದು ತರಕಾರಿ ಎಲ್ಲ ಐತೇಳಿ ನೀರಿಗೆ ಒಂದಷ್ಟು ಪುಡಿ ಹಾಕಿ ಎಣ್ಣೆ ಬಿಟ್ಟು ಒಗ್ಗರಣೆ ಕೊಟ್ಟ. ತರಕಾರಿ ನಮ್ ಪೌಷ್ಟಿಕ ಆಹಾರ ತಿಂದೇ ಗೊತ್ತಿಲ್ಲ. ತರಕಾರಿ ಪೌಷ್ಟಿಕ. ಇದು ಎಂತ ಅಂತಾರಲ್ಲ ಸರ್ ಸ್ವಾಮಿ, ಕ್ಯಾರೆಟ್ ಅಂತಾರಲ್ಲ. ನೋಡಿ, ಕ್ಯಾರೆಟ್ ಒಂದು ಹಾಕ್ಯಾರೆ, ಎಲ್ಲಾನು ಒಂದು ಪೀಸ್ ತಗೋ ಬಂದಾರೆ. ಸಾರಿಗೆ ಅಂತ ಮುಟ್ಲಲ್ವಾ? ಏನಾಗಿದೆ? ಬಾರಿ ಚಂದ ಐತಂತ 8 ಸಾರಿಗೆ ಉಪಕಾರ ನಗಿ ಬರ್ತಣ. ನಾನು ಸಾರ್ ಚೆನ್ನಾಗೈತೆ ಅಂತ ಹೇಳಿ ಇಷ್ಟನ ಬೈಗೆ ಹಾಕ್ತಾಣ. ಏನ್ ಚೆನ್ನಾಗಿಲ್ಲ, ಬಿಸ್ತೀರಿಗೆ ಅಂತದ್ ಹಾಕಿ ಕೊಡ್ದಂಗೆ. ನಾವು ಒಟ್ಟು ಉಣ್ತಿದ್ವಿ, ಅವ್ರ ಜೊತೆನೆ ಕೈಯಂ ಕೆಲ್ಸ ನಮ್ಮದು. ಇವ್ರದ ತಿಂದ ಅಭ್ಯಾಸ ಆಗೈತೆ. ನಮ್ಮದು ಏನಿಲ್ಲ, ಇದೇ ಹೊಟ್ಕೊಳ್ಳೋಣ, ತಿಂದು ಅಭ್ಯಾಸ ಆಗಿದೆ. ನಾಲ್ಗೆ ದಪ್ಪ ಆಗೈತೆ. ಇದು ನಮಗ್ ಮಾತ್ರ ಮಾಡಿದಣ. ಮತ್ತೆ ಸಂಜೆ ಹೋದ ಕೂಡ ಅವ್ರ ಒಗ್ಗರಣೆ ಬೇರೆ ಮಾಡ್ಕಿತ್ತಾರಣ. ಮೊಟ್ಟೆ ಗಿಟ್ಟ ತತ್ತಾರಲ್ಲ ಕೆಳಗಡೆ ಹೋಟ್ಲ ನಂದೀಶಣ್ಣ ಅಂತ ಕುಳಿಪರ ಮಾಡ್ಯಾರ. ಅಲ್ಲಿ ಹೋಗಿ 1/2 ಕೆಜಿ ತತ್ತಾರೆ. ತಂದ್ಕೊಂಡು ಗಂಡ ಹೆಂಡತಿ ಮಕ್ಳೆಲ್ಲ ತಿಂತಾರಣ. ನಮಗಿದೆ ಸಾರಣ. ಸ್ವಲ್ಪ ಟೇಸ್ಟಿ ಊಟ ಮಾಡಿ ನೋಡಿ ಅಣ್ಣ ಬೇಕಾದ್ರೆ. ನಮ್ಮನ್ ನೋಡಕ್ ನೀವು ಬಂದಿರಿ, ನಿಮ್ಮನ್ ನೋಡಕ್ ನಾವು ಬರಬಾರ್ದ? ಬಂದಿದ್ವಿ ಬಾಂಡೇರ ತಿಕ್ಕ ಬಾಯಿಲಿ. ದೋಸ್ತ, ನಾವು 3 ಮಂದಿ ಒಳಗ ಯಾರು ಶ್ರೇಷ್ಠ ಅಂತ ತಿಳಿದಿ? ನಾನ ಶ್ರೇಷ್ಠ. ಹಂಗಂಗ ಇಲ್ಲೋಡ, ದಾರಿಲೆ ಸುಮ್ನ ಹೊಂಟಾವಣ್ಣ ಒದ್ ಒಳಗ್ ಹಾಕ್ತಾನ. ನಾನ ಶ್ರೇಷ್ಠ. ನೀವ್ ಒಳಗ್ ಹಾಕಿರ, ನಾ ಪೊಲೀಸ್ ಸ್ಟೇಷನ್ ದೊಳಗ ಬೇಲ್ ಪೇಪರ್ ತಗೊಂಬಂದ್ ನಿನಗ್ ತೋರ್ಸಿನಿ ಅಂದ್ರ ಸರಳ ಹೊರಗ್ ಬಿಡ್ತಿ. ನಾ ಶ್ರೇಷ್ಠ, ವಕೀಲ ಶ್ರೇಷ್ಠ. ಹೌದ್. ಮತ್ತ ದೋಸ್ತ, ಇವ್ ಡಾಕ್ಟರ್ ನೋಡ, ಹುಚ್ಚ ಡಾಕ್ಟರ್. ಎಷ್ಟ ಇವನಿಗೆ ಏನು ಸಮಾಜಕ್ಕೆ ಹುಚ್ಚಿಗೊಡ್ರಿ, ಹಳೆ ಹುಚ್ಚಿಗೊಡ್ರಿ. ನೀನು ಸುಮ್ನೆ ಹೊಂಟವನ್ನ ಒದ್ದ ಒಳಗ್ ಹಾಕ್ತಿದಿ. ನೀನು ಒದ್ದ ಒಳಗ್ ಹಾಕಿದವನ್ನ ಒಂದ್ ಪೇಪರ್ ಕೊಟ್ಟು ಬಿಡಿಸ್ಕೊಂಡ್ ಬರ್ತಿದಿ. ಆದ್ರ ನಿಮ್ಮಿಬ್ಬರದು ತಲಿ ಕೆಟ್ಟತ್ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟು ನೆತ್ ಇಟ್ಕೋ. ಆರಾಮಾಗ್ಯದ ಸರ್? ಸ್ವಲ್ಪ ಆರಾಮ್ ಅನ್ಸ್ಲತ್ತವ್ರ. ಇವ್ರ್ಯಾರು? ನಮ್ ದೋಸ್ತ ಅನ್ರಿ. ಇಲ್ಲೆಲ್ಲ ನಿಂದ್ರಬಾರ್ದು, ಹೊರಗೆ ಕಳ್ಸು. ದೋಸ್ತ ಇದು ಐಶ್ವರ್ಯ ಅಂತ ಡಾಕ್ಟರ್ ಬೈಲತ್ತಾರ, ಹೊರಗಂತ ಹೋಗು. ನಾವು ನಿನ್ನೆ ಸುಟ್ಟ ಹೊರಗೆ ನಾನು ನಿಂತೀನಿ, ಇವತ್ತು ನೀ ನಿಂದ್ರು ನಾ ಮಕ್ಕೋತೀನಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಹಾನಿ, ನಾನು ಡ್ರೆಸ್ ಬುಕ್ ಮಾಡಿದೀನಿ. 1500 ಶಾರ್ಟೇಜ್ ಇದೆ, ಕೊಡ್ತೀರಾ? ಆಗಲ್ಲ. ಪ್ಲೀಸ್ ಕೊಡಿ, ಪ್ಲೀಸ್. ಸರಿ, ಒಂದ್ ಗೇಮ್ ಆಡು, ನಾನು ಸೋತ್ರೆ ನೀನ್ ಕೊಡಂಗಿಲ್ಲ. ಸರಿ, ಏನ್ ಗೇಮು?
ನಾನು ಹೇಳಿದ್ರೆ ರಿಪೀಟ್ ಮಾಡ್ಬೇಕು. ಅಷ್ಟೇನಾ? ಬನ್ನಿ ಆಯ್ತು. ಒಂದ್ ನಾಯಿ, ನಾಯಿ, ಒಂದ್ ಬೆಕ್ಕು. ಬೆಕ್ಕಗೆ ಎಷ್ಟು ಕಾಲು? 4. ಸೋತೆ. ನಾನು ಹೇಳಿದ್ರೆ ರಿಪೀಟ್ ಮಾಡ್ಬೇಕಾಗಿದೆ. ಸರಿ ಅರ್ಥ ಆಯ್ತು. ಪ್ಲೀಸ್ ಒಂದ್ ನಾಯಿ, ಒಂದ್ ಬೆಕ್ಕು. ಬೆಕ್ಕಗೆ ಎಷ್ಟು ಕಾಲು? ರಾಂಗ್ ಆನ್ಸರ್. ಕರೆಕ್ಟ್ ಹೇಳಿದ್ನಲ್ಲ. ರಿಪೀಟ್ ಮಾಡ್ಬೇಕಾಗಿದೆ. ಅದೇ ಸಾಲಿ. ಓಕೆ ಅರ್ಥ ಆಯ್ತು. ಲಾಸ್ಟ್ ಸೋಲ್ತ್ಯಾ? ಲಾಸ್ಟ್ ಪ್ಲೀಸ್ ಲಾಸ್ಟ್. ಗೇಮ್ ಅರ್ಥ ಆಯ್ತಾ? ಅರ್ಥ ಆಯ್ತು. ಸೋತೆ. ನಾನು ಹೇಳಿದ್ರೆ ರಿಪೀಟ್ ಮಾಡಕ್ಕೆ ಹೇಳಿದ್ದು. ಮಂಗಲ ಭಾವನಯ ಅವ್ರು ನಾಯಿಗೆ ಬಿಸ್ಕೆಟ್ ಎಷ್ಟಂಗೆ ನಮ್ಗೆ ಎಷ್ಟರು ನಾವು ಆಯ್ಕೊಂಡ್ ತಿನ್ಕೊಂಡು ಈಗ ಅವನ ಅದನ್ನೇ ಹಿಡ್ಕೊಂಡು 2,000 ಮೇಲೆ ಎಲ್ಲ ಏರ್ಸ್ಕೊಂಡಿದ್ದ. ಒಂದ್ ಪ್ಯಾಕೆಟ್ ಎಣ್ಣೆ 160 ರೂಪಾಯಿ. ಕಡಲೆಬೇಳೆ ನೋಡಿದ್ರೆ 200 ರೂಪಾಯಿ ಕೆಜಿ. ತೊಗರಿ ಬೇಳೆ ನೋಡಿದ್ರೆ 250 ರೂಪಾಯಿ ಕೆಜಿ. ಏನ್ ಜೀವನ ಮಾಡೋದು? ಅದು ಹಾಲು ಆಗೋಯ್ತು, ಪೆಟ್ರೋಲ್ ಆಯ್ತು, ಎಲ್ಲ ನಮ್ ಮುಂಡಾಗೋಸ್ತು. ಬಾಯಿ ಮಣ್ಣಾಕು ಒಂದ್ 2,000 ಯಾರು ಕೇಳಿದ್ರು? ಕೇಳು ಪುಸ್ಕಟ್ಟೆ ಬಸ್ ಕೊಡು. ಜುಮಾನಲ್ಲಿ ಬಸ್ಸಲ್ಲಿ ಓಡಾಡೇ ಇರ್ಲಿಲ್ವಾ? ಪುಸ್ಕಟ್ಟೆ ಕೊಡು ಅಂತ ಕೇಳಿದ್ವ? ಅವ್ನ್ ಗೆಲ್ಬೇಕಾಗಿತ್ತು. ಅದಕ್ಕೆ ನಮ್ ತಲೆ ಮೇಲೆ ಐಸ್ ಇಟ್ಬಿಟ್ಟ ಎಲ್ಲ. ಏನಾಯ್ತು? ಎಂಜಿಲ್ ಮಾಡ್ಬಿಟ್ಲಲ್ಲಿ ಬೇಡ ನಾನ್ ತಿನ್ನಲ್ಲ. ಎಂಜಾಯ್ ಮಾಡಿರೋದು ತಿನ್ಬೇಕು ಅನಿಸ್ತೈತೆ. ಬೇಡಪ್ಪ ನಾನ್ ಖಾರ ತಿನ್ಸು ಅಂದ್ರೆ ಎಂಜಾಯ್ ಮಾಡ್ಬಿಟ್ಟು ತಿನ್ಸಿ. ನೋಡಿ ಸುಡಿಗೆ ನಮ್ಗೆ ನಿನ್ ಗಂಡ ಅನ್ಕೊಂಡಿದ್ಯಾ? ಸ್ವಲ್ಪ ಬಿಡ್ಕೊಂಡ್ ಬನ್ನಿ, ಇನ್ನೂ ಬೋಣಿ ಆಗಿಲ್ಲ. ಬೋಣಿ ಮಾಡ್ಕ ಗೋಳೆ ಮಗನೆ. ಒಂದ್ ಯಾಳಾಯ್ತ ಅಲ್ಲಿ ಮಗಲ್ ಮನೆ ಜಗಳ ನಡ್ದ. ಒಂದ್ಸಲ ಹೋಗಿ ಬರ್ರಲ್ಲ. ರಾತ್ರಿ 2 ಸಲ ಹೋಗಿ ಬಂದಿನ, ಅದಕ್ಕೆ ಜಗಳ ಆಡ್ಲಾತ್ತಾರ. ಹಲೋ ಬಾಬು. ಬಿಡು. ಮಗ, ದಿವಸಕ್ಕೆ 5 ಸಿಗರೇಟ್ ಹೊಡಿತೀನಿ. ಅದರಲ್ಲಿ 2 ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ತೀನಿ. 10 ಸರಿ ಟೀ ಕುಡಿತೀನಿ. ಅದರಲ್ಲಿ 2 ಸರಿ ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ತೀನಿ. 3 ಹೊತ್ತು ಊಟ ಮಾಡ್ತೀನಿ. ಅದ್ರಲ್ಲಿ 1 ಹೊತ್ತು ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ತೀನಿ. ಆದ್ರೆ ದಿವಸಕ್ಕೆ ಒಂದೇ 1 ಸರಿ ನಿನ್ನ ಉರ್ಸೋವರೆಗೂ ನನಗೆ ಸಮಾಧಾನನೇ ಆಗಲ್ಲ ಮಗ. ಯಪ್ಪ ನಿಂಗ್ ಮ್ಯಾಟರ್ ಗೊತ್ತಾತು? ಏನು? ಆ ನಿರ್ಮಲಾ ಆಂಟಿಗೆ ಏಡ್ಸ್ ಆಗೈತಂತ. ಎಲ್ಲಿ ಹೊಂಟಪ್ಪ? ದವಾಖಾನಿಗೆ. ಯಾಕೋ ನಿಮ್ಮಪ್ಪ ಅರ್ಜೆಂಟ್ ಹೊಡದಲ್ಲ? ಅಂಕಲ್ರಿ ಏನಿಲ್ಲ, ನಿರ್ಮಲಾ ಆಂಟಿಗೆ ಏಡ್ಸ್ ಐತಂತ ಹೇಳಿ. ಅಂಕಲ್ ನೀವೇನ್ ಹೊಂಟ್ರಿ? ದವಾಖಾನಿಗೆ ಇಲ್ತಮ್ಮ, ನೀ ತಪ್ಪು ತಿಳ್ಕೊಂಡದಿ. ಆಕ್ಚುಲಿ ಏಡ್ಸಿದ್ದ ನಿರ್ಮಲಾ ಅಂಟಿಗೆ ಅಲ್ಲ, ಆಕೆ ಮಗಳಿಗೆ ಇತ್ತು ತಮ್ಮ. ಎಲ್ಲಿ ಹೊಂಟ್ರಿ? ದವಾಖಾನಿಗೆ. ದೇವ್ರ ದಯಮಾಡಿ ಒಂದ್ ಸ್ವಲ್ಪ ತಂದಿ ಕಡಿಮೆ ಮಾಡಪ್ಪ. ಯಾಕೆ ಹೇಳು, ಇದು ಕೆಳಗೆ ಎಲ್ಲಾರು ಮದುವೆ ಆದವ್ರಿಲ್ಲ. ಚಲೋ ವಯಸ್ಸಾದ ಕ್ಯಾಂಡ್ಗಳು ನಿನ್ ಕಡೆ ಬರತಾವು. ಆ ಕಡತಿಗೆ ಇವನು ಗಾಡಿ ಒಂದ್ ಚಾಲ ಆಗೋದು. ಬಡ್ಡ್ಯಾಗ ಜಹಾ ಕಚ್ಚರು ಗಾಡಿ ಚಾಲನ ಆಗೋದು. ಸಾಮಾನ್ ಎಲ್ಲ ಬೆಂಡ್ ಆಗ್ಯಾವು. ಸ್ವಲ್ಪ ದಯಮಾಡಿ ಇದ್ರ ಬಗ್ಗೆ ನೀ ಕಾಳಜಿ ತೋರಿಸು. ಮತ್ತೆ 2 ಸಕಾಪ್ತ ಹೋಗಿದಾವು. ಜೋತ್ ಬಿದ್ದಾಳು ಬಡ್ಡ್ಯಾಗ 2. ನೀ ಹೆಂಗ್ ಮಾಡ್ತೀನಿ ನೋಡ್ದೇವ್ರ. ತಂಡಿ ಹವಾದಾಗ ಕಿಂಡಿ ಜಂಪರ ಮಾಡಿದಿ ಫ್ಯಾಷನ್ ಹರೇದ ನೋಡ್ರಿ ಬನಶಂಕರ ಜಾತ್ರೆ ಬಂದವ್ರ ಕಾಗಡೆ ತಲೆ ಬೀಳದ. ಕಲ್ಲು ಹಚ್ಚಿ ಟೈರ್ ಸೊಂದೋಗ್ಯಾರ ನೋಡಿ. ಅಂತ 4 ಸುಳ ಮಕ್ಕಳು ಜನ ಇಲ್ದಾಗ ಜಾತ್ರೆ ಬಂದ್ರೆ ಪಾರ್ಕಿಂಗ್ ಮಾಡಿದಾರ. ಅವ್ರ ಕಾಗಡೆ ಟೈರ್ ಹೊತ್ಕೊಂಡೋಗ್ಯಾರ. ಹೊಸ ಕಾರ್ಗಳು ಏನ್ ನೋಡ್ರಿ ಪಾಪ ಜಾತ್ರೆಗೆ ಬಂದಾರ ಅವ್ರು.
ಗಾಡಿ ಚರ್ಬಿಯಾರ ಅವರು ಟೈರ್ ಉಸ್ಕೊಂಡು ಯಾರು ನಿಮ್ದು ಟೈರ್ ಉಚ್ಕೊಂಡು ಹೋಗ್ಯಾರ್ರಿ. ನಿಮ್ಗೊಂದು ವಿಷಯ ಗೊತ್ತಾಯ್ತಾ? ಬ್ರೋಕರ್ ಕಾಲ್ ಮಾಡಿದ್ರು. ಅವ್ರೆಂತ ಹೇಳಿದ್ರು? ನಿಂಗೆ ಅದು ಹುಡುಗಿ ಫಿಕ್ಸ್ ಆಗಿತ್ತಲ್ಲ, ಅದು ಕ್ಯಾನ್ಸಲ್ ಮಾಡಿದ್ರಂತೆ. ಅದು ಸಹ ಕ್ಯಾನ್ಸಲ್ ಆಯ್ತಾ? ಇದು 5 ದಿನದ ಮರ ಕ್ಯಾನ್ಸಲ್ ಆಗುದು. ಅದ್ಯಾಕೆ ಗೊತ್ತುಂಟಾ? 24 ಗಂಟೆ ಹುಡುಗಿಯನ್ ಕರ್ಕೊಂಡು ಹೋಗ್ತೆ ಅಂತೆ ಸ್ಕೂಟಿಯಲ್ಲಿ. ಅದು ಸಹ ಹಗ್ ಮಾಡಿಲ್ಲ ತಿರ್ತೆ ಅಂತೆ. ಹಗ್ಗ ಮಾಡಿ ನಾ ಇಷ್ಟವರೆಗೆ ನಂದು ಗಾಡಿ ಎಲ್ಲ ಹುಡುಗಿರನ್ನ ಕರ್ಕೊಂಡೇ ಹೋಗ್ಲಿಲ್ಲ. ಹೌದು ಮಾರೆ, ನಾನು ನೋಡ್ಲಿಲ್ಲ. ನನ್ನೊಟ್ಟಿಗೆ 24 ಗಂಟೆ ನೀನೇ ಅಲ್ಲ ಮಾರಿ ಇರುದು. ಬಾ, ಯಾರು ಹೇಳ್ತಾರೆ ನೋಡುವ ಬಾ. ಹೌದು ಮಾರೆ, 24 ಗಂಟೆ ನಾನೇ ಇರುದು ಮಾರೆ. ಯಾರು ಮಾರೆ? ಅದ್ಯಾಕೆ ಗೊತ್ತುಂಟಾ? 24 ಗಂಟೆ ಹುಡುಗಿಯನ್ ಕರ್ಕೊಂಡು ಹೋಗ್ತೆ ಅಂತೆ ಸ್ಕೂಟಿಯಲ್ಲಿ. ಏನೋ ದೋಸ್ತ ಹಿಂಗ್ಯಾಕ್ ಕೂತಿ? ಏನ್ ಹೇಳಿವನ ನಿನಗ? ನಿನ್ನೆ ಮೊಬೈಲ್ ನೋಡಿ ಮಳಿ ಬರ್ತದ ಅಂತ ಹೇಳಿದ್ನೆ. ಇವತ್ತೆಲ್ಲಾರು ಮನಿ ಬಂದ್ ಇವ್ ದೇವ್ರ ಹೇಳತಾನ ದೇವ್ರ ಹೇಳತಾನ ಎಬ್ಬಿಸ್ಬಿಟ್ಟಾರ. सॉरी लेट हो गया. कैसा लग रहा हूँ? ये क्या पहना है यार? क्या हुआ? मैंने आपको बोला भी था वहाँ पे मेरे सारे फ्रेंड्स आएंगे. आपको आज के दिन यही शूज मिले थे क्या पहनने के लिए? यार वो आपके बारे में क्या सोचेंगे? आप मुझे बताओगे इन शूज में क्या प्रॉब्लम है? ये मेरे फेवरेट शूज हैं. और अगर आपको इतना एम्बैरेस लगता है मेरे साथ जाने में तो मेरे को बोला ही मत करो कहीं बाहर जाने के लिए. और अब आप अकेले जाओ पार्टी में, मुझे नहीं जाना आपके साथ. आप सभी को हमारी तरफ से सकर मकरांति, मकर सकर सकर मकर क्रांति शांति, भारत माता की जय. ವಿಷ್ಣುವಿನ 9ನೇ ಅವತಾರ ಯಾವುದು ಅಂತ ಕೇಳಿದ್ರೆ ನಾವ್ ಹೇಳ್ತೀವಿ ಬುದ್ಧ ಅಂತ. ಅಂದ್ರೆ ಬೌದ್ಧ ಮತದ ಸ್ಥಾಪಕ ಗೌತಮ ಬುದ್ಧನ? ಇದೇ ತುಂಬಾ ಜನರಿಗಿರುವಂತ ಸಂದೇಹ. ವಿಷ್ಣುವಿನ 9ನೇ ಅವತಾರ ಬೌದ್ಧ ಮತದ ಸ್ಥಾಪಕ ಬುದ್ಧನ ಹಾಗಾದ್ರೆ ಇದರ ಹಿಂದಿನ ಸತ್ಯವನ್ನ ತಿಳಿದುಕೊಳ್ಳೋಣ. ಭಗವಾನ್ ಬುದ್ಧ ಮತ್ತು ಗೌತಮ ಬುದ್ಧ ಇವರಿಬ್ರು ಬೇರೆ ಬೇರೆ. ಶ್ರೀಮದ್ ಭಗವತ್ ಪುರಾಣದ ಪ್ರಥಮ ಸ್ಕಂದದ ಅಧ್ಯಾಯ 6ರ 24ನೇ ಶ್ಲೋಕದಲ್ಲಿ ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಭಗವಾನ್ ಬುದ್ಧನು ಕೀಕತ ಎಂಬ ನಗರದಲ್ಲಿ ಅಂದ್ರೆ ಇವತ್ತಿನ ಬೋಧ್ಗಯಾದಲ್ಲಿ ಅಂಜನಾ ಮಾತೆಯ ಪುತ್ರನಾಗಿ ಜನಿಸಿದ್ರು ಅಂತ ಹೇಳಲಾಗುತ್ತೆ. ವಿಷ್ಣುವಿನ 9ನೇ ಅವತಾರವಾದ ಭಗವಾನ್ ಬುದ್ಧನ ಬಗ್ಗೆ ಭವಿಷ್ಯ ಪುರಾಣ ಮತ್ತು ಅಗ್ನಿ ಪುರಾಣದಲ್ಲಿ ಹೇಳಲಾಗಿದೆ. ಸನಾತನ ಧರ್ಮದ ಭಗವಾನ್ ಬುದ್ಧನ ತಾಯಿಯ ಹೆಸರು ಅಂಜನಾ, ತಂದೆಯ ಹೆಸರು ಹೇಮಸದನ. ಬೌದ್ಧ ಮತದ ಸ್ಥಾಪಕ ಗೌತಮ ಬುದ್ಧನ ತಾಯಿಯ ಹೆಸರು ಮಾಯಾವತಿ, ತಂದೆ ಶುದ್ಧೋಧನ. ಸನಾತನ ಧರ್ಮದ ಭಗವಾನ್ ಬುದ್ಧ ಜನಿಸಿದ್ದು ಪುಷ್ಯ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯ ದಿನ. ಅದೇ ಬೌದ್ಧ ಮತದ ಸ್ಥಾಪಕ ಗೌತಮ ಬುದ್ಧ ಜನಿಸಿದ್ದು ವೈಶಾಖ ಮಾಸದ ಪೂರ್ಣಿಮಾ ತಿಥಿಯ ದಿನ. ಗೌತಮ ಬುದ್ಧ ಜನಿಸಿದ್ದು ನೇಪಾಳದ ಲುಂಬಿನಿ ವನ ಎಂಬ ಸ್ಥಳದಲ್ಲಿ. ದೈತ್ಯರು, ರಾಕ್ಷಸರು ವೇದ ಮಂತ್ರ ಮತ್ತು ಯಜ್ಞ ಯಾಗಗಳನ್ನ ದುರುಪಯೋಗಪಡಿಸಿಕೊಳ್ತಾ ಇದ್ರು. ಅದನ್ನ ತಡೆಯಲು ವಿಷ್ಣು ತನ್ನ 9ನೇ ಅವತಾರವಾದ ಭಗವಾನ್ ಬುದ್ಧನ ಅವತಾರ ಪಡೆದು ಧರೆಗಿಳಿದ್ರು ಅಂತ ಹೇಳಲಾಗುತ್ತೆ. ಭಾರತವನ್ನ, ಭಾರತೀಯ ಸಂಸ್ಕೃತಿಯನ್ನ ಪ್ರೀತಿಸಿ, ಪೂಜಿಸಿ, ಗೌರವಿಸಿ ಹೆಮ್ಮೆಯಿಂದ ಹೇಳಿ ಭಾರತ್ ಮಾತಾ ಕಿ ಜೈ, ಭುವನೇಶ್ವರಿ ಮಾತೆಗೆ ಜಯವಾಗಲಿ ಅಂತ.